ರಾಜ್ಯದಲ್ಲಿ ಲಾಟರಿ ಬ್ಯಾನ್ ಆಗಿದೆ. ಆದರೂ ಸಹಿತ ಮಂಡ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಲಾಟರಿ ದಂಧೆ. ಸದ್ಯದ ಮಟ್ಟಿಗೆ ಮಂಡ್ಯದಲ್ಲಿ ಮಾತ್ರ ಈ ಲಾಟರಿ ದಂಧೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕೋಟಿ ರೂಪಾಯಿ ಆಸೆಗೆ ಬಲಿಯಾಗ್ತಿದ್ದಾರೆ ಮಂಡ್ಯದ ಯುವಕರು. ಒಂದು ಕಡೆ ದುಡಿಮೆ ಬಿಟ್ಟು ಲಾಟರಿಯತ್ತ ಮಂಡ್ಯದ ಐಕ್ಳು ಮನಸ್ಸನ್ನು ಮಾಡಿ ಲಾಟರಿನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ನಾಗಮಂಗಲದಲ್ಲಿ ದಿನನಿತ್ಯ ಲಕ್ಷ ಲಕ್ಷ ಲಾಟರಿ ಸೇಲ್ಗಳು ಆಗ್ತಾ ಇದೆ. ಕಣ್ಮುಚ್ಚಿ ಕುಳಿತಿದೆ ಪೊಲೀಸ್ ಇಲಾಖೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಲಾಟರಿ ದಂಧೆ ಕಡಿವಾಣಕ್ಕೆ ಸ್ಥಳೀಯರು ಆಗ್ರಹವೊಂದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮಂಡ್ಯ ಎಸ್ ಪಿ ಶೋಭರಾಡಿ ಅವರೇ, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕ್ವಶನ್ ಅನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಬಂದಿಲ್ವೇ ನಾಗಮಂಗಲದ ಕೇರಳ ಲಾಟರಿ ದಂಧೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿ ಅವರೇ, ಇತ್ತ ಒಮ್ಮೆ ಗಮನ ಹರಿಸಿ ಏನಾಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ನೋಡಿ. ನಿಮ್ಮ ಕ್ಷೇತ್ರದಲ್ಲಿ ಲಾಟರಿ ದಂಧೆ ನಡೆದಿರೋದು ನಿಮಗೆ ಗೊತ್ತಾಗ್ತಾನೇ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗಮಂಗಲದ ಯುವ ಜನರು ಭವಿಷ್ಯ ಜೊತೆ ಚೆಲ್ಲಾಟ ಆಡಬೇಡಿ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕೇರಳದ ರಾಜ್ಯದ ಲಾಟರಿ ದಂಧೆ. ಕೇರಳದಿಂದ ಲಾಟರಿಗಳನ್ನು ತೆಗೆದುಕೊಂಡು ಬರೋದು, ಮಂಡ್ಯದಲ್ಲಿ ಅದನ್ನು ಸೇಲ್ ಮಾಡೋದು, ಕೋಟಿ ಕೋಟಿ ರೂಪಾಯಿ ಆಸೆಗೋಸ್ಕರ ಮಂಡ್ಯ ಯುವಕರು ಈ ರೀತಿಯಾಗಿ ಎಲ್ಲ ದುಡ್ಡುಗಳನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ದುಡಿಮೆ ಎಲ್ಲವನ್ನು ಬಿಟ್ಟು ಲಾಟರಿ ತೆಗೆದುಕೊಳ್ಳೋದಕ್ಕೆ ನಿಂತ್ಕೊಂಡಿದ್ದಾರೆ. ಹಾಡು ಹಗಲೇ ನಾಗಮಂಗಲ ಪಟ್ಟಣದಲ್ಲಿ ಸಕ್ರಿಯ ಕೇರಳ ಲಾಟರಿ ಮಾಫಿಯಾ ನಡೀತಾ ಇದೆ. ಕೇರಳ ಲಾಟರಿಯಲ್ಲಿ ಲಕ್ಷ ಕೋಟಿ ಆಸೆಗೆ ಬಲಿಯಾಗ್ತಾ ಇರುವಂತಹ ಬಡ ಹಾಗೂ ಮಧ್ಯಮ ವರ್ಗದ ಜನರು, ಯುವಕರು, ಮುಖ್ಯವಾಗಿ ಅತಿ ಹೆಚ್ಚಾಗಿ ಯುವಕರು ಇಲ್ಲಿ ಲಾಟರಿ ಅಂದರೆ ಕೋಟಿ ಸಿಗುತ್ತೆ, ಲಕ್ಷ ಸಿಗುತ್ತೆ ಅನ್ನುವಂತಹ ಆಸೆಗೋಸ್ಕರ ಲಾಟರಿಯೊಂದನ್ನು ಕೊಂಡುಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಲಾಟರಿ ನಿಷೇಧ ಇದ್ದರೂ ಸಹಿತ ಲಕ್ಷ ಲಕ್ಷ ರೂಪಾಯಿ ನಾಗಮಂಗಲ ಪಟ್ಟಣದಲ್ಲಿ ದಿನನಿತ್ಯ ಲಕ್ಷ ಲಕ್ಷ ಲಾಟರಿ ವ್ಯವಹಾರ ನಡೀತಾ ಇದೆ. ದಿನಕ್ಕೆ ಲಕ್ಷಗಟ್ಟಲೆ ಲಾಟರಿ ವ್ಯವಹಾರ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಅಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ನಡ್ತಾ ಇದ್ದರೆ ಅದೇ ರಾಜ್ಯದಲ್ಲಿ ಒಂದು ಕಡೆ ಲಾಟ್ರಿಯನ್ನು ಬ್ಯಾನ್ ಮಾಡಿದ್ರೂ ಸಹಿತ ಮಂಡ್ಯದಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ. ಹಾಗಾದರೆ ಇದಕ್ಕೆ ಕಡಿವಾಣ ಹಾಕೋರು ಯಾರೂ ಇಲ್ವಾ? ಕೇರಳದಿಂದ ಲಾಟ್ರಿಗಳನ್ನು ತೆಗೆದುಕೊಂಡು ಬರೋದು, ಅದನ್ನು ಮಂಡ್ಯದಲ್ಲಿ ಮಾರೋದು, ಇದೆಲ್ಲದರ ಮಧ್ಯೆ ಮಧ್ಯಮ ಯುವಕರು, ಬಡವರು ಎಲ್ಲರೂ ಕೂಡ ಮಧ್ಯವರ್ಗದ ಯುವಕರು ಮತ್ತು ಬಡವರ್ಗದ ಯುವಕರು ಕೋಟಿ ಸಿಗುತ್ತೆ, ಲಕ್ಷ ಸಿಗುತ್ತೆ ಅನ್ನುವಂತಹ ಆಸೆಗೋಸ್ಕರ ಲಾಟ್ರಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಲಕ್ಷ ಲಕ್ಷ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಬಡವರ್ಗದವರಿಗೆ ಮತ್ತು ಮಧ್ಯವರ್ಗದ ಯುವಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದು ಯಾರೂ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಒಂದು ಕಡೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಕೇರಳದಿಂದ ಲಾಟರಿಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ರಾಜಾರೋಷವಾಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ, ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಯಾವಾಗ ಕಡಿವಾಣ ಬೀಳುತ್ತೆ? ರಾಜ್ಯದಲ್ಲಿ ಲಾಟ್ರಿ ಬ್ಯಾನ್ ಆದರೂ ಸಹಿತ ಮಂಡ್ಯದಲ್ಲಿ ಮಾತ್ರ ರಾಜಾರೋಷವಾಗಿ ಲಾಟ್ರಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಪಟ್ಟಣದ ಪುರುಷೋತ್ತಮ ಅಲಿಯಾಸ್ ಪುರ್ಸಿ ಎಂಬಾತರಿಂದ ಪ್ರತಿದಿನ ಕೇರಳ ಲಾಟ್ರಿ ದಂಧೆ ನಡೀತಾ ಇದೆ. ಕೇರಳದಿಂದ ಸಾಕಷ್ಟು ಲಾಟ್ರಿಗಳನ್ನು ತೆಗೆದುಕೊಂಡು ಬಂದು ಮಂಡ್ಯದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಹಾಡು ಹಗಲೇ ನಾಗಮಂಗಲ ಪಟ್ಟಣದಲ್ಲಿ ಸಕ್ರಿಯವಾಗಿ ನಡೀತಾ ಇದೆ. ಈ ರೀತಿಯಾಗಿ ಕೇರಳ ಲಾಟ್ರಿ ಮಾಫಿಯಾ ಕೇರಳದಿಂದ ಲಾಟ್ರಿಗಳನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಮಂಡ್ಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಮಾರ್ತಾ ಇದ್ದಾರೆ, ಅಂದರೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಒಂದು ಕಡೆ ಬಡವರ್ಗದವರಾಗಿರ್ಬೋದು, ಮಧ್ಯವರ್ಗದ ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಇದರ ಹಿಂದೆ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಲಾಟ್ರಿ ಅಂದರೆ ಲಕ್ಷ ಸಿಗುತ್ತೆ, ಕೋಟಿ ಸಿಗುತ್ತೆ ಅನ್ನುವಂತಹ ಆಸೆಗೋಸ್ಕರ ತಮ್ಮ ದುಡ್ಡುಗಳನ್ನೆಲ್ಲ ಇಲ್ಲಿ ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ರಾಜ್ಯದಲ್ಲಿ ಈ ಒಂದು ಲಾಟ್ರಿಯೊಂದನ್ನು ಬ್ಯಾನ್ ಮಾಡಿದ್ರೂ ಸಹಿತ ಈ ರೀತಿಯಾಗಿ ರಾಜಾರೋಷವಾಗಿ ನಡೀತಾ ಇದೆ. ಯಾವ ಅಧಿಕಾರಿಗಳು, ಪೊಲೀಸರು ಆಗಿರ್ಬೋದು, ಯಾರೂ ಸಹ ಇದ್ರ ಬಗ್ಗೆ
ಗಮನ ಹರಿಸ್ತಾ ಇಲ್ವಾ, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಲಾಟ್ರಿ ದಂಧೆ ಕಡಿವಾಣಕ್ಕೆ ಸಾರ್ವಜನಿಕರು ಒಂದು ಕಡೆ ಆಗ್ರಹ ಹೊಂದಿರ್ಕೋಣ ಮಾಡ್ತಾ ಇದ್ದಾರೆ. ಈ ಅಕ್ರಮ ದಂಧೆ ನಡೆಸುವವರ ಬಂಧನಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ರೀತಿಯಾಗಿ ಬಂದು ಮಾರಾಟವನ್ನು ಮಾಡ್ತಾರೆ, ಕೇರಳದಿಂದ ಲಾಟ್ರಿಗಳನ್ನು ತೆಗೆದುಕೊಂಡು ಬಂದು ಮಂಡ್ಯದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ, ಯಾರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಆಗ್ರಹ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ರಾಜಾರೋಷವಾಗಿ ಲಾಟ್ರಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಲಾಟ್ರಿಯನ್ನು ಬ್ಯಾನ್ ಮಾಡಲಾಗಿದೆ, ಆದರೂ ಸಹಿತ ರಾಜಾರೋಷವಾಗಿ ಈ ರೀತಿಯಾಗಿ ಲಾಟ್ರಿಯನ್ನು ಮಾರಾಟ ಮಾಡ್ತಾ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದರ ಆಮಿಷಕ್ಕೆ ಒಳಗಾಗಿ ಯುವಕರು, ಬಡವರ್ಗದ ಯುವಕರಾಗಿರ್ಬೋದು, ಮಧ್ಯವರ್ಗದ ಯುವಕರಾಗಿರ್ಬೋದು, ಎಲ್ಲರೂ ಸಹಿತ ಲಕ್ಷ ಸಿಗುತ್ತೆ, ಕೋಟಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಲಾಟ್ರಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಬಟ್ ಲಾಟ್ರಿ ಯಾರು ಮಾರಾಟವನ್ನು ಮಾಡ್ತಾರೆ ಅವರು ಲಕ್ಷಗಟ್ಟಲೆ ವ್ಯಾಪಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಇದರಿಂದ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ. ಸೊ ಇದರ ವಿರುದ್ಧವಾಗಿ ಯಾರು ಕೂಡ ಧ್ವನಿ ಎತ್ತೋರಿಲ್ವಾ, ಇದಕ್ಕೆ ಕಡಿವಾಣ ಹಾಕೋರಿಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.